ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗಾದರೆ ನಾವು ಇವತ್ತೇನು ಮಾಡೋಣ ಅಂತಂದರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರ್ನ ಏನು ಮಾಡೋಣ ಡಿಸ್ಕಷನ್ ಮಾಡೋಣ. ಮೋಸ್ಟ್ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಏನಂತಂದರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ದು ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡಿ ಅಂತ. ಹಾಗಾಗಿ ಇವತ್ತೇನು ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ನಮಗೆ ಬೋರ್ಡ್ ಕಡೆಯಿಂದ ಬಂದಿರೋದು 2 ಮಾಡೆಲ್ ಕ್ವಶನ್ ಪೇಪರ್ಸ್ ಮಕ್ಕಳೇ. ನಾನು ಅದರಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಇವಾಗ ಡಿಸ್ಕಷನ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ನೆಕ್ಸ್ಟ್ ಸ್ವಲ್ಪ ದಿನ ನಿಮ್ಮದು ಒಂದು ಪ್ರಿಪ್ರೇಟ್ರಿ ಹಿಂಗೆ ಮುಗಿದ್ಮೇಲೆ ಅಥವಾ 1-2 ಪ್ರಿಪ್ರೇಟ್ರಿ ಮುಗಿದ್ಮೇಲೆ ಏನು ಮಾಡೋಣ ಅಂದರೆ ಮತ್ತೆ ಅದನ್ನು ಡಿಸ್ಕಷನ್ ಮಾಡೋಣ. ಓಕೆನಾ? ಹಾಗಾದರೆ ಸ್ಟಾರ್ಟ್ ಮಾಡೋಣವಾ? ಓಕೆ, ಇದರಲ್ಲೂ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ಮಕ್ಕಳು, ಯಾವುದೇ ರೀತಿ ಚಾಪ್ಟರ್ನ ನಾನು ಅಂದರೆ ಲೆಸನ್ಸ್ ಅಥವಾ ಪೋಯಮ್ಸ್ನ ನಾನು ಡಿಸ್ಕಷನ್ ಮಾಡ್ತಾ ಇಲ್ಲ. ಜಸ್ಟ್ ಏನು ಮಾಡ್ತೀನಿ, ಗ್ರಾಮರ್ ಪಾರ್ಟ್ನ ಮಾತ್ರ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಗ್ರಾಮರ್ ಈಸ್ ಜನರಲ್, ನಿಮ್ಗೆ ಬೇಗನೆ ಇದಾಗುತ್ತೆ. ಚಾಪ್ಟರ್ಸ್ ನೀವು ಓದ್ತಾನೆ ನೀವು ತಿಳ್ಕೊತೀರಾ, ಹಾಗಾಗಿ ಅದನ್ನು ಏನೂ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ಅದಕ್ಕೆ ಗ್ರಾಮರ್ ಪಾರ್ಟ್ನ ಏನು ಮಾಡ್ತಾಯಿದ್ದೀನಿ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಮೋಸ್ಟ್ ಏನಾಗುತ್ತೆ ಅಂದರೆ ಗ್ರಾಮರ್ ಸೇಮ್ ಕ್ವಶನ್ಸ್ ಅಂದರೆ ಆ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಏನೂ ಡಿಫರ್ ಆಗಲ್ಲ. ಅದಕ್ಕೆ ಏನು ಮಾಡ್ತೀನಿ, ಅದರಲ್ಲಿ ಅಟ್ಲೀಸ್ಟ್ ನೀವೇನಾಗಲಿ ಪರ್ಫೆಕ್ಟಾಗಿ ಪ್ರಾಪರಾಗಿ ಪ್ರಿಪೇರ್ ಆಗಿ ಅಂತ ಡಿಸ್ಕಷನ್ ಮಾಡೋಣ. ಓಕೆನಾ? ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣವಾ? ಏನದು? ದ ಅಲಾರಾಮ್ ಕ್ಲಾಕ್ ಸ್ಕ್ರೀಮ್ಡ್ ಅಟ್ ಮೀ ಅಂತ ಹೇಳ್ತಾರೆ. ಹಾಗಾದರೆ ಏನಾಯಿತು, ಅಲಾರಾಮ್ ನನ್ನ ನೋಡಿ ಏನಾಯಿತು ಕಿರ್ಚ್ಕೊಂತು ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಏನಾಗ್ತಿದೆ, ನನ್ನ ನೋಡಿ ಕಿರ್ಚ್ಕೊ, ಯು ಆರ್ ಕಂಪೇರಿಂಗ್ ಅಲ್ವಾ. ಅವ್ರು ಏನು ಕೇಳ್ತಾರೆ, ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಅಂತ ಕೇಳ್ತಾರೆ. ಹಾಗಾದರೆ ಫಿಗರ್ ಆಫ್ ಸ್ಪೀಚ್ ಯಾವ್ದು ಬರುತ್ತೆ? ಪರ್ಸನಲಿಫಿಕೇಶನ್ ಬರುತ್ತೆ. ಹೌದಲ್ವಾ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ ಕ್ವಶನು. ಅದೇ ಈಗ ಎಕ್ಸಾಂಪಲ್ ನಾವು ಯಾವುದಾದ್ರು ಒಂದು ಫ್ಲವರ್ನ ಹೊಗಳ್ಬೇಕಾದ್ರೆ ಅದನ್ನೆಲ್ಲ ಏನಂತ ಮೆಟಾಫರ್ ಅಂತ ಹೇಳ್ತಾ ಇರ್ತೀವಲ್ವ. ಕಂಪ್ಯಾರಿಷನ್, ಈ ಕಂಪ್ಯಾರಿಷನ್ ಯಾವುದ್ರ ಮೇಲೆ ಹೋಗುತ್ತೆ, ಅದ್ರ ಯಾವ ಸಬ್ಜೆಕ್ಟ್ ಮೇಲೆ ಹೋಗುತ್ತೆ ಅದ್ರ ಮೇಲೆ ಏನೋ ಮಾಡ್ಬೋದು, ನಾವು ಫಿಗರ್ ಆಫ್ ಸ್ಪೀಚ್ನ ಹೇಳ್ಬೋದು. ಹೌದಾ? ಹಾಗಾದರೆ ನೆಕ್ಸ್ಟ್ ಹೋಗೋಣ. ಏನದು? ಡ್ಯಾಶ್ ರಿವ್ಯೂವರ್ ವಾಂಟ್ಸ್ ಟು ನೋ ಮೋರ್ ಅಬೌಟ್ ಡ್ಯಾಶ್ ಬುಕ್, ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಆರ್ ಅಂತ ಕೇಳಿದ್ದಾರೆ. ಹಾಗಾದರೆ ಏನು ಬರ್ಬೋದು ಅಂತ ನೋಡೋಣ. ರಿವ್ಯೂವರ್ ಅಂತಂದರೆ ಒಬ್ಬ ಪರ್ಸನ್, ಹಿ ಈಸ್ ಇನ್ ಅ ಪೊಸಿಷನು, ಒಂದು ಪ್ಲೇಸಲ್ಲಿದ್ದಾರೆ, ಯಾರೋ ಒಬ್ಬರು ಕಾಮನ್ ಪರ್ಸನ್ ಅಲ್ಲ ಅವರು. ಹಾಗಾದರೆ ಅವರು ಸ್ಪೆಸಿಫಿಕ್ಕಾಗಿ ಒಬ್ಬರು ರಿವ್ಯೂವರ್ ಅಂತ ಮೆನ್ಷನ್ ಮಾಡೋದ್ರಿಂದ ಅಲ್ಲಿ ಏನಂತ ಬಳಸಬೇಕಾಗುತ್ತೆ, ನಾವು ದ ಅಂತ ಬಳಸಬೇಕಾಗತ್ತಾ? ಹೌದಲ್ವಾ ಮಕ್ಕಳೇ? ಹೌದಲ್ವಾ? ಹಾಗಾದರೆ ಅದೇ ಥರ ವಾಂಟ್ಸ್ ಟು ನೋ ಮೋರ್ ಅಬೌಟ್, ನಾವೇನು ಮಾಡ್ಬೋದು ಇಲ್ಲಿ, ನಿಮಗೆ ಗೊತ್ತಾ ಆರ್ಟಿಕಲ್ ಅಂದರೆ ಯಾವುದ್ಯಾವ್ದು ಬರುತ್ತೆ? ಎ, ಆನ್ ಮತ್ತು ದ ಅಂತ ಹೇಳ್ತೀವಿ ನಾವು ಆ್ಯನ್ ಅಂತೂ ಬಳಸೋಕ್ಕಾಗಲ್ಲ ಈ ಜಾಗದಲ್ಲಿ, ಯಾಕಂದರೆ ಬುಕ್ ಅಂತ ಇದೆ, ಬುಕ್ ಅಲ್ಲಿ ಏನಾಗ್ತಾ ಇಲ್ಲ, ಓವೆಲ್ ಸೌಂಡ್ ಆಗ್ತಾ ಇಲ್ಲ. ಹಾಗಾದರೆ ನಾವೇನು ಮಾಡ್ಬೋದು, ಎ ಅಥವಾ ದಲ್ಲಿ 2 ಆಪ್ಷನಲ್ಲಿ ನಾವು ಒಂದು ಬಳಸಬೇಕು. ಎ ಬಳಸೋಕ್ಕಂದ್ರೆ ಅವ್ರು ಯಾವುದೋ ಒಂದು ಬುಕ್ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟಪಡ್ತಿಲ್ಲ, ಬುಕ್ ಅಂತ ಹಾಕೋಕ್ಕೆ. ಅವ್ರು ಯಾವ್ದು ಬುಕ್ನ ರಿವ್ಯೂ ಮಾಡ್ತಾರೆ ಅದೇ ಬುಕ್ ಬಗ್ಗೆ ತಿಳ್ಕೊಬೇಕಂತ ಇಷ್ಟಪಡ್ತಾಯಿದ್ರು. ಹಾಗಾದರೆ ಏನಾಗಲ್ಲ, ಎ ಬರಲ್ಲ. ಹೌದಾ ಮಕ್ಕಳೇ? ಹಾಗಾದರೆ ಆಪ್ಷನ್ ಯಾವ್ದು ಬರುತ್ತೆ? ದ ಅಂತ ಬರುತ್ತಾ ನೋಡಿ. ದ ರಿವ್ಯೂವರ್ ವಾಂಟ್ಸ್ ಟು ನೋ ಮೋರ್ ಅಬೌಟ್ ದ ಬುಕ್ ಅಂತ ಹೇಳಿದ್ದಾರೆ. ಯಾವ ಬುಕ್ ನಾವು ರಿವ್ಯೂ ಮಾಡ್ತಾ ಇದ್ದಾರಲ್ಲ ಆ ಬುಕ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕಂತ ಆಸೆ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದಾ? ಹಾಗಾದರೆ ಏನು ಬರುತ್ತೆ? ಆಪ್ಷನ್ ಎ ಬರುತ್ತೆ ನೋಡಿ. ಹೌದಲ್ವಾ ಮಕ್ಕಳೇ? ನೆಕ್ಸ್ಟ್ 3rd ಕ್ವಶನ್ಗೆ ಹೋಗೋಣ. ಹಿ ನೆವರ್ ವೇಕ್ಸ್ ಅಪ್ ಅರ್ಲಿ, ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಈಸ್ ಅಂತ ಹೇಳಿದ್ದಾರೆ. ಫಸ್ಟ್ ಆನ್ಸರ್ಗೆ ಹೋಗೋ ಮುಂಚೆ ಹೇಳ್ಬಿಡ್ತೀನಿ, ಕ್ವಶನ್ ಟ್ಯಾಗಲ್ಲಿ ಮೋಸ್ಟ್ ಮಕ್ಕಳು ಮಾಡೋ ಮಿಸ್ಟೇಕ್ ಏನು ಅಂದರೆ ಬರೀ ಆನ್ಸರ್ ಮಾತ್ರ ಬರ್ತೀರಾ. ಇಟ್ಸ್ ವೆರಿ ರಾಂಗ್. ಆ ಥರ ಬರೆಯೋಕ್ಕೆ ಹೋಗಬೇಡಿ. ಫುಲ್ ಕ್ವಶನ್ನ ಬರೆದು ಆನ್ಸರ್ ಬರೆದು ಆನ್ಸರ್ಗೆ ಇಲ್ಲೇನು ಅಂಡರ್ಲೈನ್ ಇದೆಯಲ್ಲ ಆ ಥರ ಅಂಡರ್ಲೈನ್ ಮಾಡ್ಬಿಟ್ಟು ಬನ್ನಿ. ಅವಾಗ ಏನಾಗುತ್ತೆ, ಇವ್ಯಾಲ್ಯೂಯೇಟರ್ ಪ್ರಾಪರಾಗಿ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಅಕಸ್ಮಾತ್ ಏನಾಗುತ್ತೆ 100 ಔಟ್ ಆಫ್ 100 ತೆಗಿಯೋ ಚಾನ್ಸಸ್ಸಲ್ಲಿ ಲ್ಯಾಂಗ್ವೇಜಸ್ಸಲ್ಲಿ ಏನು ಮಾಡ್ತಾರೆ, ತುಂಬಾ ಸ್ಪೆಸಿಫಿಕ್ಕಾಗಿ ನೋಡ್ತಾ ಇರ್ತಾರೆ. ನೀವು ಈ ಥರ ಮಿಸ್ಟೇಕ್ಸ್ ಮಾಡಿದಾಗ ಅಲ್ಲೂ ಏನು ಮಾಡ್ತಾರೆ ಅಂದರೆ ಮಾರ್ಕ್ಸ್ ಕಟ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಮಕ್ಕಳೇ. ಅದಕ್ಕೆ ಹೇಳ್ತಾ ಇರೋದು, ಈ ಥರ ಎಲ್ಲ ಮಾಡ್ಕೊಂಡು ಫುಲ್ ಕ್ವಶನ್ನ ಬರೀರಿ, ಆನ್ಸರ್ ಏನಿರುತ್ತೆ ಅದಕ್ಕೆ ಮಾತ್ರ ಅಂಡರ್ಲೈನ್ ಮಾಡಿ. ಓಕೆನಾ? ಕ್ವಶನ್ ಟ್ಯಾಗ್ ಅಂತ ಹೇಳಿದ್ದಾರೆ. ಕ್ವಶನ್ ಟ್ಯಾಗಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು ರೂಲ್ಸ್ ಏನಂತ. ಇಲ್ಲಿ ಅಕಸ್ಮಾತ್ ಏನಾದರೂ ಪಾಸಿಟಿವ್ ನೋಟ್ ಇತ್ತು ಅಂದರೆ ನಾವೇನು ಮಾಡ್ಕೋಬೇಕು, ಅದನ್ನು ನೆಗೆಟಿವ್ ನೋಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ಹೌದಾ? ಹಿ ನೆವರ್ ವೇಕ್ಸ್ ಅಂತ ಹೇಳಿದ್ದಾರೆ. ವೇಕ್ಸ್ ಅಂದರೆ ಇಲ್ಲಿ ಏನಾಗಿದೆ ಹೇಳಿ, ಡಸ್ ಫಾರ್ಮಲ್ಲಿ ಇದೆ ಅಲ್ವಾ, ಅಂದರೆ ಏನಿದೆ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಹಾಗಾದರೆ ಫಸ್ಟ್ ಏನು ಬರುತ್ತೆ ನಮಗಿಲ್ಲಿ, ಡಸ್ ಅಂತ ಬರುತ್ತೆ. ಇಲ್ಲಿ ಅವನು ಹಿ ನೆವರ್ ವೇಕ್ಸ್ ಅಪ್ ಅರ್ಲಿ ಅಂತ ಹೇಳಿದ್ದಾರೆ. ಹಾಗಾದರೆ ಏನಾಗುತ್ತೆ, ಹಿ ನೆವರ್ ವೇಕ್ಸ್ ಅಪ್ ಅರ್ಲಿ ಡಸಂಟ್ ಹಿ ಅಂತ ಬರುತ್ತಲ್ವಾ, ಯಾಕಂದರೆ ಅಲ್ಲೇನಿಲ್ಲ, ನೆಗೆಟಿವ್ ಫಾರ್ಮ್ ಇಲ್ಲ. ಡಸಂಟ್, ಹೌದಾ? ಡಸಂಟ್ ಹಿ, ಯಾಕಂದರೆ ಫಸ್ಟ್ ನಮಗೆ ಬಂದಿರೋ ಸಬ್ಜೆಕ್ಟ್ ಏನಿದೆ ಇಲ್ಲಿ ಹಿ ಅಂತಲೇ ಇದೆ. ಹೌದಾ? ಹಾಗಾದರೆ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಹೌದಲ್ವ ಮಕ್ಕಳೇ? ನೋಡಿ ಕ್ವಶನ್ ಟ್ಯಾಗ್ ಇದನ್ನು ಬರೆದ್ಬಿಟ್ಟು ಜಸ್ಟ್ ಕ್ವಶನ್ ಮಾರ್ಕ್ ಹಾಕಿ ಫುಲ್ ಕ್ವಶನ್ನ ಬರೆದು ಇಲ್ಲ ಆನ್ಸರ್ನ ಬರೆಯೋಕ್ಕೆ ಟ್ರೈ ಮಾಡಿ. ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮೈ ಫಸ್ಟ್ ಇಂಪ್ರೆಷನ್ ಡ್ಯಾಶ್ ಎಟ್ ದ ಸೈಟ್ ವಾಸ್ ಒನ್ ಆಫ್ ದ ಡಿಸಲ್ಯೂಷನ್ಮೆಂಟ್, ದ ಕರೆಕ್ಟ್ ಫಾರ್ಮ್ ಆಫ್ ದ ಫ್ರೇಸಲ್ ವರ್ಬ್ ಟು ಬಿ ಫಿಲ್ಡ್ ಅಂತ ಹೇಳಿದ್ದಾರೆ. ಹಾಗಾದರೆ ಈಗ ಒಂದು ಕಾರಲ್ಲಿ ಹೋಗ್ತಾ ಇರ್ತೀವಿ, ನಾನು ಏನು ಮಾಡ್ತೀನಿ, ಒಂದು ಸೈಟ್ ಹತ್ರ ಏನು ಮಾಡ್ತೀನಿ ನೋಡ್ತೀನಿ. ಹಾಗಾದರೆ ಆ ಹೇಳ್ಬೇಕಾದ್ರೆ ನೀವು ಏನಂತ ಹೇಳ್ತೀರಿ,
ಮೈ ಫಸ್ಟ್ ಇಂಪ್ರೆಷನ್ ಆನ್ ಅರೈವಿಂಗ್ ಅಂತ ಹೇಳ್ತೀವಲ್ಲ, ಆನ್ ಅರೈವಿಂಗ್ ಎಟ್ ದ ಸೈಟ್ ವಾಸ್ ಒನ್ ಆಫ್ ದಿ ಅಂತ ಹೇಳ್ತೀವಲ್ಲ, ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಅಂತೀವಿ ನಾ ಸೈಟ್ ಮೇಲೆ ಫಸ್ಟ್ ಟೈಮ್ ಬರಬೇಕಾದ್ರೆ ಅಂತ ಮೆನ್ಷನ್ ಮಾಡ್ತೀವಲ್ಲ, ಹಾಗಾದರೆ ಏನು ಬರುತ್ತೆ? ಆನ್ ಅರೈವಿಂಗ್ ಅಂತ ಬರುತ್ತೆ. ಆಪ್ಷನ್ ಎ ಬರುತ್ತೆ ಮಕ್ಕಳೇ. ಓಕೆನಾ? ನೆಕ್ಸ್ಟ್, ದ ಗರ್ಲ್ ಸಾ ದ ಪೇಂಟರ್ ಸ್ಟ್ಯಾಂಡಿಂಗ್ ಡ್ಯಾಶ್ ದ ಟೊರೆಂಟ್ ದ ಸೂಟೇಬಲ್ ಪ್ರಿಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಒಂದು ಹುಡುಗಿ ಏನು ಮಾಡ್ತಾಳೆ, ನೋಡ್ತಾಳೆ, ಒಬ್ಬರು ಪೇಂಟರ್ ಏನು ಮಾಡಿರ್ತಾರೆ, ನಿಂತ್ಕೊಂಡಿರ್ತಾರೆ. ಎಲ್ಲಿ? ಸ್ಟ್ಯಾಂಡಿಂಗ್ ಟು ಅಂತ ಹೇಳ್ತೀವಿ, ಅದ್ರ ಬಾಜು ಅಂತ ಇಲ್ಲ. ಸ್ಟ್ಯಾಂಡಿಂಗ್ ಬೈ ಅಂತ ಹೇಳ್ತೀವಲ್ವ, ಸ್ಟ್ಯಾಂಡಿಂಗ್ ಫ್ರಮ್ ಅಂತೆಲ್ಲ ಹೇಳೋಕ್ಕಾಗಲ್ಲ. ಹೀ ಈಸ್ ಕಮಿಂಗ್ ಫ್ರಮ್ ಅಂತ ಹೇಳ್ತೀವಿ ನಾವು, ಹೀ ಸ್ಟ್ಯಾಂಡಿಂಗ್ ಫ್ರಮ್ ಅಂತ ಹೇಳಲ್ಲ ಅಲ್ವಾ. ಹಾಗಾದರೆ ಏನು ಬರುತ್ತೆ? ಆಪ್ಷನ್ ಬೈ ಅಂತ ಬರುತ್ತೆ. ಹೀ ಸ್ಟ್ಯಾಂಡಿಂಗ್ ವಿತ್ ಅಂತ ಹೇಳ್ಬೋದು, ಬಟ್ ಇಟ್ಸ್ ನಾಟ್ ಎನಿ ಇದೇನಂತಾರಲ್ಲ, ಅದು ಯಾವುದು ಲಿವಿಂಗ್ ಥಿಂಗ್ ಅಲ್ಲ. ಹಾಗಾಗಿ ಏನಂತೀವಿ ನಾವು, ದ ಗರ್ಲ್ಸ್ ಆ ದ ಪೇಂಟರ್ ಸ್ಟ್ಯಾಂಡಿಂಗ್ ಬೈ ಅಂತ ಹೇಳ್ಬೋದು. ಹೌದಾ? ಅದು ಒಂದೇನೋ ಹಿಡ್ಕೊಂಡು ಏನು ಮಾಡಿದ್ರು, ಅವರು ಪೇಂಟರ್ ಒಬ್ಬರು ನಿಂತ್ಕೊಂಡಿದ್ರು ಅಂತ ಹೇಳ್ತೀವಿ. ಹೌದಾ? ಓಕೆ, ಹಾಗಾದರೆ ನೆಕ್ಸ್ಟ್ ನಾವು ಕ್ವಶನ್ ಹೋಗೋಣ. ಹಿ ಡ್ಯಾಶ್ ಸ್ವೆಮ್ ದ ಹೋಲ್ ನೈಟ್ ಟು ರೀಚ್ ಅಯೋಧ್ಯ. ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾವ ಫಾರ್ಮಲ್ಲಿದೆ ವರ್ಬು? ಸ್ವಮ್ ಅಂತ ಇದೆ. ಹಾಗಾದರೆ ಸ್ವಿಮ್ದು ಫಾರ್ಮ್ ಬೇರೆ ವರ್ಬ್ ಫಾರ್ಮ್ನ ಬರೆಯೋಣ ನಾವು. ಏನದು? ಸ್ವಮ್ ಅಂತ ಹೇಳ್ತೀವಿ. ಒಂದು ನಿಮಿಷ. ಸ್ವಮ್, ಹೌದಲ್ವಾ? 3 ಫಾರ್ಮ್ ಇದೆ. ಈ ಫಾರ್ಮ್ನ ಯೂಸ್ ಮಾಡಬೇಕಾಗಿತ್ತು ಅಂದರೆ ನಾವೇನಿರ್ಬೇಕು? ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು. ಹೌದಾ? ಇದು ಪಾಸ್ಟ್ ಟೆನ್ಸ್, ಇದು ಫ್ಯೂಚರ್ ಟೆನ್ಸ್. ಹೌದಾ? ಹಾಗಾದರೆ ಮೋಸ್ಟ್ ನಾವು ಇದನ್ನು ಯೂಸ್ ಮಾಡಬೇಕಾದ್ರೆ ಇಲ್ಲಿ ವರ್ಬ್ ಏನಂತ ಯೂಸ್ ಮಾಡ್ತಿದ್ವಿ ನಾವು? ಸ್ವಮ್ ಅಂತ ಬಂದಿರೋದ್ರಿಂದ ನಾವು ಥರ್ಡ್ ಫಾರ್ಮಿಗೆ ಹೋಗಬೇಕು. ಅಲ್ಲಿ ಒಂದು ನಾವೇನು ಮಾಡಬೇಕು ಅಂತಂದರೆ, ನಿಮಗೆ ಗೊತ್ತು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವೇನಾದರೂ ಹೇಳ್ತಾ ಇದ್ವಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನಾದರೂ ಹೇಳ್ತಾ ಇದ್ರೆ ಮಾತ್ರ ಈ ಫಾರ್ಮೆಟ್ ಬರುತ್ತೆ. ಹಾಗಾದರೆ ಹಿ ಡ್ಯಾಶ್ ಫ್ರಮ್ ದ ಹೋಲ್ ನೈಟ್ ಟು ರೀಚ್ ಅಯೋಧ್ಯ. ಆಲ್ರೆಡಿ ಅವನು ಅಯೋಧ್ಯೆಯಲ್ಲಿ ರೀಚ್ ಆದಮೇಲೆ ನಾವು ಈ ಮಾತನ್ನ ಹೇಳ್ತಾ ಇದ್ವಿ. ಹೌದಾ? ಹಾಗಾದರೆ ಏನಾಗಿರ್ತದೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಆಗಿರುತ್ತೆ. ಹಾಗಾದರೆ ಯಾವ ಸೆಂಟೆನ್ಸ್ ಬರುತ್ತೆ? ಹ್ಯಾಡ್ ಅಂತ ಬರುತ್ತಾ? ಹೌದಾ? ಹಿ ಹ್ಯಾಡ್ ಸ್ವೆಮ್ ಹೋಲ್ ನೈಟ್ ಟು ರೀಚ್ ಅಯೋಧ್ಯ ಅಂತ ಹೇಳ್ತೀವಲ್ವಾ. ವಾಸ್ ಅಂತ ಬರಲ್ಲ, ಯಾಕಂದರೆ ಸ್ವಿಮ್ಮಿಂಗ್ ಅಂತ ಬರ್ತಾ ಇತ್ತು. ವರ್ ಅಂತಂದರೆ ಹಿ ಅಂತ ಬಂದಿರೋದ್ರಿಂದ ನಾವು ವರ್ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಈ ಆಪ್ಷನ್ ಹೋಗುತ್ತೆ. ನೆಕ್ಸ್ಟ್ ಹ್ಯಾವ್ ಅಂತ ಇದೆ. ಹ್ಯಾವ್ನ ನಾವೇನು ಮಾಡೋಕ್ಕಾಗಲ್ಲ, ಹೀಗೆ ಯೂಸ್ ಮಾಡೋಕ್ಕಾಗಲ್ಲ, ಹ್ಯಾಸ್ ಯೂಸ್ ಮಾಡ್ತೀವಿ. ಹೌದಾ? ಹಾಗಾದರೆ ಆಪ್ಷನ್ ಯಾವ್ದು ಬರುತ್ತೆ? ಇಲ್ಲಿ ಹ್ಯಾಡ್ ಅಂತ ಬರುತ್ತೆ. ಹೌದಲ್ವ ಮಕ್ಕಳೇ? ಹೌದಾ? ನೆಕ್ಸ್ಟ್ ನೋಡೋಣ. ಓಕೆ, ಅಬ್ಸರ್ವ್ ದ ರಿಲೇಷನ್ಶಿಪ್ ಇನ್ ದ ಫಸ್ಟ್ ಪೇರ್ ಆಫ್ ವರ್ಡ್ಸ್ ಆ್ಯಂಡ್ ಕಂಪ್ಲೀಟ್ ದ ಸೆಕೆಂಡ್ ಪೇರ್ ಅಕಾರ್ಡಿಂಗ್ ಇನ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಫಸ್ಟನ್ನು ಒಕ್ಕಲಿಸ್ಟ್ ಅಂತ ಹೇಳಿದ್ದಾರೆ. ಅದಕ್ಕೇನಂತ ನಾವು ಐ ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ. ಯೂರೋನಾಲಜಿಸ್ಟ್ ಅಂತಂದರೆ ಯೂರಿನ್ ಎಲ್ಲ ಇರುತ್ತೆ ಮಕ್ಕಳೇ, ಅಂದರೆ ಲೈಕ್ ಎಲ್ಲಿಂದ ಪಾಸ್ ಮಾಡ್ತೀವಿ? ಕಿಡ್ನಿ ಅಲ್ವಾ? ಹಾಗಾದರೆ ಇದೇನು ಬರುತ್ತೆ? ಕಿಡ್ನಿ ಅಂತ ಬರಿಬೇಕು. ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಈ ಫಸ್ಟ್ ವರ್ಡ್ ಮತ್ತು ಸೆಕೆಂಡ್ ವರ್ಡ್ಗೆ ಏನು ರಿಲೇಷನ್ಶಿಪ್ ಇರುತ್ತೋ ಅದೇ ರಿಲೇಷನ್ಶಿಪ್ ಮೇಲೆ ನಾವೇನು ಮಾಡಬೇಕು ಅಂದರೆ, ಥರ್ಡ್ ವರ್ಡ್ಗೆ ಏನು ವರ್ಡ್ ಸೂಟ್ ಆಗ್ಬೋದು ಅದನ್ನು ನಾವು ಬರಿಬೇಕಾಗತ್ತೆ. ಓಕೆ ಅಲ್ವಾ? ಹಾಗಾದರೆ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಮೀಟ್ ಇಲ್ಲೇನಾಗಿದೆ ಅಂದರೆ ಎರಡರದ್ದು ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಬಟ್ ಏನಾಗಿದೆ? ವರ್ಡ್ ಡಿಫ್ರೆನ್ಸ್ ಆಗಿದೆ. ಅದೇ ರೀತಿ ಮೀಟ್ ಹೆಂಗೆ ಡಿಫ್ರೆಂಟ್ ಆಗಿದೆ, ಹಾಗೆ ನೈಟ್ಗೆ ಯಾವ ಥರ ಬರಿಬೋದು ನಾವು? ಇನ್ನೊಂದು ವರ್ಡ್ ನೈಟ್. ಹೌದಲ್ವಾ? ಇಲ್ಲೇನಾಗುತ್ತೆ ಹೇಳಿ? ಕೆ ಸೈಲೆಂಟ್ ಆಗಿರುತ್ತೆ. ಹೌದಾ? ನೈಟ್ ಅಂತ ಕರಿತೀವಲ್ವಾ? ಮೀಟ್ ನೈಟ್ ಅಂತಲೇ ಹೇಳ್ತೀವಿ. ಬಟ್ ಇಲ್ಲೇನಾಗಿದೆ? ಸ್ಪೆಲ್ಲಿಂಗ್ ಡಿಫ್ರೆನ್ಸ್ ಇದೆ, ಬಟ್ ಪ್ರೊನೌನ್ಸಿಯೇಷನ್ ಸೇಮ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಸಕ್ಸಸ್, ಟುರೇಫ್. ಸ್ಟ್ಯಾಚ್ಯೂ ಅಂತಂದರೆ ನಾವೇನಂತ ಹೇಳ್ತೀವಿ? ಹೈಟ್ ಅಂತ ಹೇಳ್ತೀವಲ್ವ ಸ್ಟ್ಯಾಚ್ಯೂಗೆ? ಹೈಟ್. ಹೌದಲ್ವ ಮಕ್ಕಳೇ? ನೆಕ್ಸ್ಟ್ ನೋಡೋಣ. ಎಲಿಗೆನ್ಸ್ ಅಂತ ಹೇಳ್ತೀವಿ. ಎಲಿಗೆಂಟ್ ಅಂತ ಹೇಳ್ಬೇಕಾದ್ರೆ ಎಲಿಗೆನ್ಸ್ ಅಂತ ಹೇಳಿ. ಹಾಗೆ ಕಾಮ್, ಅದಕ್ಕೆ ಇನ್ನೊಂದೇನಂತ ಹೇಳ್ಬೋದು ನಾವು? ಕಾಮ್ನೆಸ್ ಅಂತ ಹೇಳ್ಬೋದಲ್ವಾ? ಜಸ್ಟ್ ನೀವು ಫಸ್ಟ್ ವರ್ಡ್ ಮತ್ತು ಸೆಕೆಂಡ್ ವರ್ಡ್ಗಿರೋ ರಿಲೇಷನ್ಶಿಪ್ನ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಥರ್ಡ್ ವರ್ಡಿಗೆ ಏನು ರಿಲೇಷನ್ಶಿಪ್ ಇರುತ್ತೆ ಅನ್ನೋದನ್ನ ಬರ್ಕೊಂಡು ಹೋಗ್ಬೋದು. ಆಯಿತಾ? ಕಾಮ್ನೆಸ್ ಅಂತ ಬರ್ಕೋರಿ. ಏನದು? ಕಾಮ್ನೆಸ್. ನೋಡಿ ಎಷ್ಟು ಈಸಿಯಾಗಿದೆ ಅಲ್ವಾ? ನೆಕ್ಸ್ಟ್, ರೀರೈಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದಾರೆ ಅದ್ರ ಪ್ರಕಾರ ಏನು ಮಾಡಬೇಕು? ಬರ್ಕೊಂಡು ಹೋಗಬೇಕು. ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಯಾವ ರೀತಿ ವಾಯ್ಸ್ ನಿಮಗೆ ಗೊತ್ತು? ಆಕ್ಟಿವೈಸ್ ಅಥವಾ ಪ್ಯಾಸಿವೈಸ್. ಒಂದು ಪ್ಯಾಸಿವೈಸಲ್ಲಿ ಕೊಟ್ಟರೆ ನೀವು ಆಕ್ಟಿವೈಸಲ್ಲಿ ಕನ್ವರ್ಟ್ ಮಾಡಬೇಕು, ಆಕ್ಟಿವೈಸ್ ಕೊಟ್ಟರೆ ಪ್ಯಾಸಿವೈಸಲ್ಲಿ ಕನ್ವರ್ಷನ್ಗೆ ಹೋಗಬೇಕು. ಹಾಗಾದರೆ ಏನು ಎದ್ರಲ್ಲಿ ಕೊಟ್ಟಿದ್ದಾರೆ ನೋಡೋಣ. ದ ಕಿಂಗ್ ಗೇವ್ ದ ಕಮಾಂಡರ್ ಅ ರಿವಾರ್ಡ್ ಅಂತ ಹೇಳಿದ್ದಾರೆ. ಹಾಗಾದರೆ ಇದೇನಿದೆ? ಆಕ್ಟಿವೈಸಲ್ಲಿದೆ. ಇದನ್ನು ಪ್ಯಾಸಿವೈಸ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ನೋಡೋಣ.
ದ ಕಿಂಗ್ ಗೇವ್ ದ ಕಮಾಂಡರ್ ರಿವಾರ್ಡ್ ಅಂತ ಇದೆ ಅಲ್ವಾ. ಹಾಗಾದರೆ ಗೇವ್ ಅಂತ ಇದೆ ಇಲ್ಲಿ ನಮಗೆ, ಇದೇನಾಗಿದೆ ಪಾಸ್ಟ್ ಟೆನ್ಸಲ್ಲಿ ನಡೆದಿದೆ. ಇವಾಗ ನೋಡೋಣ, ಇಲ್ಲಿ ಬರಿಲ್ಲ ಆನ್ಸರು. ದ ಕಮಾಂಡರ್, ಹೇಳಿ ಮಕ್ಕಳೇ, ನಿಮಗೂ ಗೊತ್ತಿದ್ರೆ ಹಾಗೆ ಹೇಳ್ತಾನೆ ಹೋಗಿ, ಓಕೆನಾ. ಕಮಾಂಡರ್ ವಾಸ್, ಹೌದಾ, ಯಾಕಂದರೆ ಪಾಸ್ಟ್ ಟೆನ್ಸಲ್ಲಿದೆ. ವಾಸ್ ಗಿವನ್ ಏನು, ಅ ರಿವಾರ್ಡ್, ಹೌದಾ, ಯಾರಿಂದ, ಕಿಂಗಿಂದ. ಹಾಗಾದರೆ ಏನಂತ, ಬೈ ದ ಕಿಂಗ್ ಅಂತ ಹೇಳ್ತೀವಿ ನಾವು, ಬೈ ದ ಕಿಂಗ್. ಸಿ ಎಷ್ಟು ಈಸಿ ಆಗಿದೆ ಅಲ್ಲ. ಆ್ಯಕ್ಟಿವಲ್ಲಿ ಗೇವ್ ಅಥವಾ ಗೇವ್ ಅನ್ನೋದಕ್ಕಿಂತ ಪಾಸ್ಟ್ ಟೆನ್ಸಲ್ಲಿ ಏನಾದರೂ ಬಂದಿತ್ತು ಅಂತಂದರೆ ನಾವು ಅದನ್ನ ಏನು ಮಾಡ್ತೀವಿ, ಪಾಸ್ಟ್ ಪರ್ಫೆಕ್ಟಲ್ಲಿ ಬರೆಯೋಕ್ಕೆ ಟ್ರೈ ಮಾಡ್ತೀವಿ, ಹೌದಾ. ಹಾಗಾದರೆ ಏನು ಬರಿತೀವಿ, ದ ಕಮಾಂಡರ್ ವಾಸ್ ಗಿವನ್ ಅ ರಿವಾರ್ಡ್ ಬೈ ದ ಕಿಂಗ್ ಅಂತ ಹೇಳ್ತೀವಿ, ಹೌದಲ್ವ ಮಕ್ಕಳೇ. ನೋಡಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಫ್ರೇಮ್ ಅ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್. ಐ ಮೆಟ್ ಆ್ಯನ್ ಓಲ್ಡ್, ಓಕೆ ಸಾರಿ, ಇಲ್ಲಿ ಈ ಲೆಟರ್ ಅಂಡರ್ಲೈನ್ಡ್ ಆಗಿತ್ತು, ಮಿಸ್ ಆಗಿದೆ ಅನಿಸುತ್ತೆ ಕ್ವಶನ್ ಹಾಕ್ಬೇಕಾರೆ. ಐ ಮೆಟ್ ಆ್ಯನ್ ಓಲ್ಡ್ ವುಮನ್ ಇನ್ ದ ಪಾರ್ಕ್ ಲಾಸ್ಟ್ ನೈಟ್ ಅಂತ ಕ್ವಶನ್ ಇದೆ. ಹಾಗಾದರೆ ಅಂಡರ್ಲೈನ್ಡ್ ಯಾವುದಿಲ್ಲಿ, ಆ್ಯನ್ ಓಲ್ಡ್ ವುಮನ್. ಇದನ್ನು ಏನು ಮಾಡ್ಬೇಕು ನಾವು, ಕ್ವಶನ್ ಹಾಕಿ ಕನ್ವರ್ಟ್ ಮಾಡಬೇಕು, ಓಕೆನಾ. ಹೇಗೆ ಕನ್ವರ್ಟ್ ಮಾಡೋದು, ಜಸ್ಟ್ ನಾವೇನಂತ ಕೇಳ್ತೀವಿ, ಐ ಮೆಟ್ ಆ್ಯನ್ ಓಲ್ಡ್. ಈಗ ಯಾರೋ ಬಂದು ಹೇಳ್ತಾರೆ, ನಾನು ನಿನ್ನೆ ರಾತ್ರಿ ಪಾರ್ಕಲ್ಲಿ ಒಬ್ಬರನ್ನ ಮೀಟ್ ಆದೆ ಅಂತ ಕೇಳಿದಾಗ ನೀವೇನು ಹೇಳ್ತೀರಾ, ಯಾರನ್ನ ಮೀಟ್ ಆದೆ ಅಂತ ಕೇಳ್ತೀವಲ್ಲ. ಹಾಗಾದರೆ ಅದನ್ನ ಯಾರನ್ನ ಅಂತ ಕೇಳೋದಕ್ಕೆ ನಾವೇನಂತೀವಿ, ಹೂಮ್ ಅಂತ ಹೇಳ್ತೀವಲ್ಲ, ಹೂಮ್, ಹೌದಾ. ಯಾವಾಗ ಮೆಟ್ ಅಂತ ಇದೆ, ಹಾಗಾದರೆ ಯಾವ ಟೆನ್ಸ್ ಬರುತ್ತೆ, ಪಾಸ್ಟ್ ಟೆನ್ಸ್ ಬರುತ್ತೆ. ಹಾಗಾದರೆ ಏನು ಬರುತ್ತೆ, ಹೂಮ್ ಡಿಡ್, ಹೌದಾ. ಯು, ಇಲ್ಲಿ ಐ ಅಂತ ಇದೆ, ನೀವು ಕೇಳ್ಬೇಕಾದ್ರೆ ಯು ಅಂತ ಕೇಳ್ತೀರಾ, ಹೂಮ್ ಡಿಡ್ ಯು. ಇಲ್ಲಿ ಮೆಟ್ ಅಂತ ಇತ್ತು, ಇವಾಗ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ಡಿಡ್ ಯೂಸ್ ಮಾಡಿದ್ರೆ, ಹಾಗಾದರೆ ಏನಾಗುತ್ತೆ, ಮೀಟ್ ಅಂತ ಆಗುತ್ತೆ. ಹೂಮ್ ಡಿಡ್ ಯು, ಹೌದಾ. ಮೀಟ್ ಇನ್ ಪಾರ್ಕ್ ಲಾಸ್ಟ್ ನೈಟ್ ಅಂತ ಹೇಳ್ಬೋದಾ ಮಕ್ಕಳೇ. ನೋಡಿ ಒಂದು ನಿಮಿಷ, ಲಾಸ್ಟ್ ನೈಟ್ ಇಷ್ಟು ಬರೆದು ಅಕಸ್ಮಾತ್ ನೀವು ಕ್ವಶನ್ ಮಾರ್ಕ್ ಹಾಕಿಲ್ಲ ಅಂದರೆ ಮಾರ್ಕ್ಸ್ ಗಾನ್. ಅರ್ಥ ಆಯ್ತಲ್ವಾ. ಅವ್ರು ಯಾಕಂದರೆ ಮೆನ್ಷನ್ ಮಾಡಿದ್ದಾರೆ ಕ್ವಶನ್, ಫ್ರೇಮ್ ಅ ಕ್ವಶನ್ ಅಂತ ಹೇಳಿದ್ರೆ ನೀವು ಕ್ವಶನ್ ಮಾರ್ಕ್ ಹಾಕೇ ಇಲ್ಲ ಅಂದರೆ ಏನು ಬರೆದ್ರು ವೇಸ್ಟ್ ಮಕ್ಕಳೇ. ಕ್ವಶನ್ ಮಾರ್ಕ್ ಹಾಕೋದು ಮರಿಬೇಡಿ, ಆಯಿತಾ. ಕರೆಕ್ಟಾಗಿ ನೋಡಿ, ಹೂಮ್ ಡಿಡ್ ಯು ಮೆಟ್ ಇನ್ ದ ಪಾರ್ಕ್ ಲಾಸ್ಟ್ ನೈಟ್. ಅವಾಗ ಆನ್ಸರ್ ಏನು ಬರುತ್ತೆ, ಐ ಮೆಟ್ ಆ್ಯನ್ ಓಲ್ಡ್ ವುಮನ್ ಇನ್ ದ ಪಾರ್ಕ್ ಲಾಸ್ಟ್ ನೈಟ್ ಅಂತ ಹೇಳ್ತೀವಿ, ಹೌದಲ್ವಾ. ನೋಡಿ ಎಷ್ಟು ಈಸಿಯಾಗಿದೆ. ನೆಕ್ಸ್ಟ್, ಚೇಂಜ್ ದ ಫಾಲೋಯಿಂಗ್ ಅಸರ್ಟಿವ್ ಇಂಟು ಆ್ಯನ್ ಎಕ್ಸ್ಲಮೇಟರಿ ಸೆಂಟೆನ್ಸ್. ಒಂದು ಜನರಲ್ ಲೈನ್ ಕೊಟ್ಟಿದ್ದಾರೆ, ಅದನ್ನ ಏನು ಮಾಡಬೇಕು, ಎಕ್ಸ್ಲಮೇಟರಿ ಸೆಂಟೆನ್ಸಾಗಿ ಕನ್ವರ್ಟ್ ಮಾಡಬೇಕು. ಓಕೆ ನೋಡೋಣ. ಯು ಆರ್ ಅ ಗ್ರೇಟ್ ಫೂಲ್ ಅಂತ ಹೇಳಿದ್ದಾರೆ. ಏನಂತ ಹೇಳಿದರೆ, ಯು ಆರ್ ಅ ಗ್ರೇಟ್ ಫೂಲ್ ಅಂತ ಹೇಳಿದ್ದಾರೆ. ಹಾಗಾದರೆ ಇದನ್ನು ಎಕ್ಸ್ಲಮೇಟರಿ ಸೆಂಟೆನ್ಸಾಗಿ ಹೆಂಗೆ ಕನ್ವರ್ಟ್ ಮಾಡೋದು ಹೇಳ್ತೀವಲ್ಲ. ಯು ಆರ್ ಅ ಗ್ರೇಟ್ ಫೂಲ್ ಅಂತ ಹೇಳ್ಬೇಕಾದ್ರೆ ನಾವು ನೀನೇನು ದೊಡ್ಡ ಗೂಬೆ ಗುರು ಅಂತ ಹೇಳ್ತೀವಲ್ವ. ಹಾಗಾದರೆ ಅದನ್ನು ಹೆಂಗೆ ಕನ್ವರ್ಟ್ ಮಾಡೋದು, ವಾಟ್ ಏನದು, ಗ್ರೇಟ್ ಫೂಲ್, ಹೌದಾ. ಯಾರು, ಯು ಆರ್ ಅಂತ ಹೇಳ್ತೀವಲ್ಲ, ವಾಟ್ ಅ ಗ್ರೇಟ್ ಫೂಲ್ ಯು ಆರ್. ಲಾಸ್ಟಿಗೆ ಇಲ್ಲಿ ಕೂಡ ಏನು ಮಾಡಬಾರ್ದು, ಎಕ್ಸ್ಕ್ಲಮೇಟ್ರಿ ಮಾರ್ಕ್ನ ಮರಿಬಾರ್ದು ಮಕ್ಕಳೇ. ಯಾಕಂದರೆ ಅದನ್ನು ನೀವು ಬರದೇ ಇಲ್ಲ ಅಂದರೆ ಅದು ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಅಂತ ಅನಿಸ್ಕೊಳ್ಳೋದಿಲ್ಲ. ಅದಕ್ಕೆ ಹೇಳೋದು ವಾಟ್ ಅ ಗ್ರೇಟ್ ಫೂಲ್ ಯು ಆರ್ ಅಂತಂದು ಲಾಸ್ಟ್ ಏನು ಮಾಡಬೇಕು, ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಇರಬೇಕು. ಅಕಸ್ಮಾತ್ ನೀವು ಇಡಲೇ ಇಲ್ಲ ಅಂದರೆ ಕ್ವಶನ್ ಮಾರ್ಕ್ ಹಾಕಿದ್ರೆ ಏನಾಗುತ್ತೆ, ಅದು ಕ್ವಶನ್ ಆಗುತ್ತೆ, ಹೌದಾ. ಹಾಗೆ ನಾರ್ಮಲ್ ಡಾಟ್ ಇಟ್ಟರೆ ಅದು ಏನೂ ಆಗೋದೇ ಇಲ್ಲ. ಅದಕ್ಕೆ ಹೇಳೋದು ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಇಟ್ಟರೆ ನೀವು ಅದು ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಅಂತ ಕಂಪ್ಲೀಟ್ ಆಗುತ್ತೆ. ಇವನ್ ಪ್ರತಿಯೊಂದು ಸಿಂಬಲ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಬರೋದು ಇನ್ನೊಂದು ಸತಿ ಆನ್ಸರ್ನ ಕ್ರಾಸ್ ಚೆಕ್ ಮಾಡ್ಬೇಕಾದ್ರೆ ಅದೆಲ್ಲ ನೀಟಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಾಂ, ರೀರೈಟ್ ಹ್ಯಾಸ್ ಡೈರೆಕ್ಟೆಡ್, ಸೇಮ್ ಅದೇ ಥರ ಇದೆ. ಏನದು, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಹ್ಯಾಸ್ ಸೂನ್ ಹ್ಯಾಸ್, ನೋ ಸೂನರ್ ದೆನ್, ಆ ಥರ ಎರಡು ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಬೇಕು. ಅವ್ರು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಏನದು, ದ ಡ್ರೈವರ್ ಸಾ ದ ಗ್ರೀನ್ ಸಿಗ್ನಲ್ ಹಿ ಸ್ಟಾರ್ಟೆಡ್ ಹಿಸ್ ಕಾರ್ ಅಂತ ಹೇಳಿದ್ದಾರೆ. ಹಾಗಾದರೆ ಫಸ್ಟ್ ಹ್ಯಾಸ್ ಸೂನ್ ಹ್ಯಾಸ್ ಯೂಸ್ ಮಾಡ್ಕೊಳ್ಳೋಣ. ಏನದು ಹೇಳ್ತೀನಿ ಜಸ್ಟ್ ಈಗ. ಏನದು, ಹ್ಯಾಸ್ ಸೂನ್ ಹ್ಯಾಸ್ ದ ಡ್ರೈವರ್ ಸಾ ದ ಗರ್ಲ್, ಇಲ್ಲಿ ಫುಲ್ ಸ್ಟಾಪ್ ಇರೋದೇನಾಗುತ್ತೆ, ಕಾಮ ಆಗುತ್ತೆ, ಹಿ ಸ್ಟಾರ್ಟೆಡ್ ಹಿಸ್ ಕಾರ್ ಅಂತ ಹೇಳ್ಬೋದು. ಆ್ಯಸ್ ಸೂನ್ ಆ್ಯಸ್ ದ ಡ್ರೈವರ್ ಸಾ ದ ಗರ್ಲ್ ಸಿಗ್ನಲ್ ಹಿ ಸ್ಟಾರ್ಟೆಡ್ ಹಿಸ್ ಕಾರ್ ಅಂತ ಹೇಳ್ಬೋದು, ಹೌದಲ್ವಾ. ಜಸ್ಟ್ ಕಾಮನ್ ಸೆಂಟೆನ್ಸ್ ಆಗಿ ಎರಡು ಲೈನ್ ಆಗಿ ಏನಾಗಿತ್ತು, ಅದು ಡಿವೈಡ್ ಆಗಿತ್ತು. ಬಟ್ ಇಲ್ಲಿ ಏನಾಗ್ತಿದೆ ಮಕ್ಕಳೇ, ಒಂದೇ ಲೈನ್ ಆಗಿ ಏನಾಗ್ತಿದೆ, ಫಾರ್ಮೇಷನ್ ಹೋಗ್ತಾ ಇದೆ, ಹೌದಲ್ವಾ. ಹಾಗಾದರೆ ಆ್ಯಸ್ ಸೂನ್ ಆ್ಯಸ್ ಮಾಡಬೇಕು, ಈ ಫುಲ್ ಸ್ಟಾಪ್ ಇರೋದನ್ನ ಕಾಮ ಮಾಡಬೇಕು, ಇದನ್ನು ಕ್ಯಾಪಿಟಲ್ ಲೆಟರ್ ಇರೋದನ್ನ ಸ್ಮಾಲ್ ಲೆಟ್ರಿಗೆ ಕನ್ವರ್ಟ್ ಮಾಡಬೇಕು, ಅಷ್ಟೇ.
ಸಿಂಪಲ್ ಹೌದಾ. ನೆಕ್ಸ್ಟ್ ಹಾಗಾದರೆ ನೋ ಸೂನರ್ ದೆನ್ ಅಂತ ನೋಡೋಣ. ಏನದು, ಒಂದು ನಿಮಿಷ. ಹಾಂ, ನೋ ಸೂನರ್ ದೆನ್ ಇದನ್ನು ಹೆಂಗೆ ಮಾಡೋದು ನೋಡೋಣ. ಏನದು ನೋ ಸೂನರ್, ಹಿಂಗೆ ಹಾಗೆ ಬರಿತೀನಿ. ಒಂದು ನಿಮಿಷ. ನೋ ಸೂನರ್ ಏನಾಗುತ್ತೆ, ದ ಡ್ರೈವರ್. ನೋ ಸೂನರ್ ದ ಡ್ರೈವರ್. ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳೇ, ಸಾ ಅಂತ ಇದೆ. ಸಾ ಜಾಗದಲ್ಲಿ ಏನಂತ ಬರೀಬೋದು ನೀವು ಹೇಳಿ ನೋಡೋಣ. ನೋ ಸೂನರ್ ಹ್ಯಾಡ್. ಹೌದಾ, ನೋ ಸೂನರ್ ಹ್ಯಾಡ್ ದ ಡ್ರೈವರ್ ಸೀನ್ ಅಂತ ಬರಬೇಕು. ಯಾಕಂದರೆ ಇಲ್ಲಿ ಹ್ಯಾಡ್ ಅಂತ ಬಂದಿದೆ, ಇಲ್ಲಿ ಏನು ಬರುತ್ತೆ, ಸೀನ್ ಅಂತ ಬರುತ್ತೆ. ಸೀನ್ ದ ಗ್ರೀನ್ ಸಿಗ್ನಲ್. ಏನಾಯಿತು, ದೆನ್ ಇದು ಹೋಗಿ ಏನಾಗುತ್ತೆ, ಹೀ ಸ್ಟಾರ್ಟೆಡ್. ಒಂದು ನಿಮಿಷ. ದೆನ್ ಹೀ ಸ್ಟಾರ್ಟೆಡ್ ಹಿಸ್ ಕಾರ್ ಅಂತ ಹೇಳ್ತೀವಿ. ಏನದು, ನೋ ಸೂನರ್ ಹ್ಯಾಡ್ ದ ಡ್ರೈವರ್ ಸೀನ್ ದ ಗ್ರೀನ್ ಸಿಗ್ನಲ್ ದೆನ್ ಹೀ ಸ್ಟಾರ್ಟೆಡ್ ಹಿಸ್ ಕಾರ್ ಅಂತ ಹೇಳ್ಬೋದು. ಹೌದಲ್ವಾ ಮಕ್ಕಳೇ, ನೋಡಿ ಎಷ್ಟು ಈಸಿ ಆಗಿದೆ. ಜಸ್ಟ್ ಇಲ್ಲಿ ಏನು ಮಾಡಬೇಕು, ನೋ ಸೂನರ್ ಹ್ಯಾಡ್ ಅಂತ ಯೂಸ್ ಮಾಡಿದ್ದಕ್ಕೆ ಅಂದರೆ ಪರ್ಫೆಕ್ಟ್ ಟೆನ್ಸಲ್ಲಿ ಬಂದಿದ್ದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸಾ ಅಂತ ಇದ್ದಿದ್ದನ್ನ ನಾವೇನು ಮಾಡ್ತೀವಿ, ಸೀನ ಕನ್ವರ್ಟ್ ಮಾಡ್ತೀವಿ. ಓಕೆ ಅಲ್ವಾ, ಅರ್ಥ ಆಯ್ತಲ್ವಾ. ಯಾಕಂದರೆ ಸಾ ಸೀನ್ ಅಂತ ಯೂಸ್ ಮಾಡ್ತೀವಲ್ಲ ನಾವು, ಟೆನ್ಸ್ ಯೂಸ್ ಮಾಡಬೇಕಾದ್ರೆ ವರ್ಬ್ನ, ಅದಕ್ಕೆ. ನೆಕ್ಸ್ಟ್ ಹೋಗೋಣ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ದ ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ ಎಷ್ಟು ಡಿಗ್ರಿ ಇದೆ, 3 ಡಿಗ್ರಿ ಇದೆ. ಯಾವುದದು, ಪಾಸಿಟಿವ್ ಡಿಗ್ರಿ, ಕಂಪರೇಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಹಾಗಾದರೆ ಫಸ್ಟ್ ಆ ಸೆಂಟೆನ್ಸ್ ಯಾವ ಡಿಗ್ರಿಲಿದೆ ಅಂತ ಚೆಕ್ ಮಾಡೋಣ. ಏನದು, ರೋಡಿಯಮ್ ಈಸ್ ದ ಕಾಸ್ಟ್ಲಿಯೆಸ್ಟ್ ಮೆಟಲ್ ಅಂತ ಹೇಳ್ತಾರೆ. ಹಾಗಾದರೆ ರೋಡಿಯಮ್ ಈಸ್ ದ ಕಾಸ್ಟ್ಲಿಯೆಸ್ಟ್ ಅಂತ ಅಂದರೆ ಲಾಸ್ಟ್ ಸ್ಟೇಜಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಅದೇನಾಗುತ್ತೆ, ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಹೌದಲ್ವ ಮಕ್ಕಳೇ. ಹಾಗಾದರೆ ನಾವೇನು ಬರಬೇಕು, ಪಾಸಿಟಿವ್ ಡಿಗ್ರಿ ಬರೀಬೇಕು, ಮತ್ತೊಂದು ಏನು ಬರಬೇಕು, ಕಂಪ್ಯಾರಿಟಿವ್ ಡಿಗ್ರಿ ಬರಬೇಕು. ಪಾಸಿಟಿವ್ ಡಿಗ್ರಿ ಅಂದರೆ ಏನು, ನಾರ್ಮಲಾಗಿ ಹೇಳ್ಬೋದು. ನೋ ಅದರ್ ಮೆಟಲ್ಸ್ ಈಸ್ ಕಾಸ್ಟ್ಲಿಯರ್ ದೆನ್ ರೋಡಿಯಮ್ ಅಂತ ಹೇಳೋದು. ಸಿಂಪಲ್. ಪಾಸಿಟಿವ್ ಡಿಗ್ರಿಯಲ್ಲಿ ಏನದು, ನೋ ಅದರ್ ಮೆಟಲ್ಸ್ ಈಸ್ ಕಾಸ್ಟ್ಲಿಯರ್ ದೆನ್ ರೋಡಿಯಮ್ ಅಂತ ಹೇಳೋದು. ನೆಕ್ಸ್ಟ್ ಹಾಗಾದರೆ ಏನು ಮಾಡ್ತೀವಿ, ಕಂಪ್ಯಾರಿಟಿವ್ ಡಿಗ್ರಿ. ಕಂಪ್ಯಾರಿಟಿವ್ ಡಿಗ್ರಿ ಅಂದರೆ ನಾವು ಬೇರೆದು ಕಂಪೇರ್ ಮಾಡಬೇಕು. ಅವಾಗ ಏನು ಹೇಳ್ತೀವಿ, ರೋಡಿಯಮ್ ಈಸ್ ದ ಕಾಸ್ಟ್ಲಿಯರ್ ಅಂತ ಹೇಳ್ತೀವಿ. ಕಾಸ್ಟ್ಲಿಯೆಸ್ಟ್ ಅಂತ ಹೇಳಬಾರ್ದು, ಕಾಸ್ಟ್ಲಿಯರ್ ಮೆಟಲ್ ದೆನ್ ಅದರ್ ಮೆಟಲ್ಸ್ ಅಂತ ಹೇಳ್ತೀವಿ. ನಾವು ಬೇರೆದು ಕಂಪೇರ್ ಮಾಡಬೇಕಲ್ವ, ಹಾಗಾಗಿ ಏನಾಗುತ್ತೆ, ದೆನ್ ಅದರ್ ಮೆಟಲ್ಸ್ ಅಂತ ಹೇಳ್ತೀವಿ. ಹೌದಲ್ವ ಮಕ್ಕಳೇ. ಪಾಸಿಟಿವ್ ಡಿಗ್ರಿಲಿ ನಾವೇನಂತ ಹೇಳ್ತೀವಿ, ನೋ ಅದರ್ ಮೆಟಲ್ಸ್ ಈಸ್ ಕಾಸ್ಟ್ಲಿ ದೆನ್ ಏನು, ರೋಡಿಯಮ್ ಅಂತ ಹೇಳ್ತೀವಿ. ಅದೇ ಕಂಪ್ಯಾರಿಟಿವ್ ಒಳಗೆ ಏನು ಹೇಳ್ತೀವಿ, ರೋಡಿಯಮ್ ಈಸ್ ಕಾಸ್ಟ್ಲಿಯರ್ ಮೆಟಲ್ ದೆನ್ ಅದರ್ ಮೆಟಲ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇಲ್ಲಿ ಕೂಡ ಏನಾಗುತ್ತೆ, 2 ಮಾರ್ಕ್ಸ್ ಬರುತ್ತೆ ನಿಮಗೆ. ಹೌದಾ. ನೆಕ್ಸ್ಟ್ ಚೇಂಜ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿದ್ದಾರೆ. ರಿಪೋರ್ಟೆಡ್ ಸ್ಪೀಚ್ ಅಂದರೆ ನಿಮ್ಗೆ ಗೊತ್ತು ಮಕ್ಕಳೇ, ಅದನ್ನು ಡೈರೆಕ್ಟ್ ಇಂಡೈರೆಕ್ಟ್ ಫಾರ್ಮ್ ಅಂತಲೂ ಹೇಳ್ತೀವಿ ನಾವು ಕೆಲವೊಂದು ಸತಿ. ರಿಪೋರ್ಟೆಡ್ ಸ್ಪೀಚ್ ಏನದು, ಈಗ ಎಕ್ಸಾಂಪಲ್ ರಿಪೋರ್ಟರ್ಸ್ ಅಂತ ಗೊತ್ತಿರುತ್ತೆ. ಏನದು, ಯಾವುದಾದ್ರು ಒಂದು ಘಟನೆ ಎಲ್ಲಾದರೂ ನಡೆದಿತ್ತು ಅಂದ್ರೆ ಅದನ್ನ ತೊಗೊಂಬಂದು ಅವ್ರು ನಮ್ಮ ಮುಂದೆ ಏನು ಮಾಡ್ತಾರೆ, ಹಿಂಗೆ ನಡೆದಿತ್ತು ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವು ಏನು ಮಾಡೋದು, ರಿಪೋರ್ಟ್ ಮಾಡೋದು ಅಂತ ಹೇಳ್ತೀವಿ. ಇದೇ ಸೆಂಟೆನ್ಸ್ನ ನೋಡೋಣ. ಏನದು, ಮದರ್ ಸೇಡ್ ಮೀ ಹ್ಯಾವ್ ಯು ಈಟನ್ ಯುವರ್ ಲಂಚ್ ಅಂತ. ಓಕೆ, ನಮ್ಮಮ್ಮ ನಾನು ಬಂದ್ಬಿಟ್ಟು ಕೇಳ್ತಾರೆ ಏನಂತ, ಹ್ಯಾವ್ ಯು ಈಟನ್ ಯುವರ್ ಲಂಚ್ ಅಂತ ಕೇಳ್ತಾರೆ. ಹಾಗಾದರೆ ಇದನ್ನು ಹೋಗ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ಏನಾದರೂ ನಿಮ್ಮಮ್ಮ ಏನಂದರೆ ಅಂತ ಕೇಳಿದಾಗ ನಾವೇನು ಹೇಳ್ತೀವಿ, ನಮ್ಮಮ್ಮ ನನಗೆ ಇವತ್ತು ಊಟ ಮಾಡ್ದ ಅಂತ ಕೇಳಿದ್ರು ಅಂತ ಹೇಳ್ತೀವಿ. ಅದನ್ನು ನಿಮ್ಮ ಫ್ರೆಂಡ್ ಹತ್ರ ನೀವು ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತೀರಾ ಅಂತ ನೋಡೋಣ. ಹಾಗಾದರೆ ಮದರ್ ಹಾಗೆ ಇರುತ್ತೆ. ಮದರ್ ಆಸ್ಡ್ ಮೀ. ಹೌದಾ, ಅವ್ರು ನಮ್ಮನ್ನ ಕೇಳಿದ್ರು ಅಂತ ಹೇಳ್ತೀವಲ್ಲ, ಮದರ್ ಆಸ್ಡ್ ಮೀ ಬರೀಲ ಬೇಕಿದ್ರೆ, ಮದರ್ ಆಸ್ಕ್ಡ್ ಮೀ ಇಫ್. ಹೌದಾ, ಇಫ್ ಐ ಹ್ಯಾಡ್ ಈಟನ್ ಮೈ ಲಂಚ್. ಹೌದಾ, ಮದರ್ ಆಸ್ಕ್ಡ್ ಮೀ ಇಫ್ ಐ ಹ್ಯಾಡ್ ಈಟನ್ ಮೈ ಲಂಚ್. ಹೌದಲ್ವ ಮಕ್ಕಳೇ. ಇಲ್ಲಿ ಯು ಅಂತ ಇದ್ದಲ್ಲಿ ಏನಾಗುತ್ತೆ, ಐ ಅಂತ ಬರುತ್ತೆ, ಯಾಕಂದರೆ ನಂದು ಊಟನ ಅಂತ ಕೇಳ್ತಾರೆ. ಇಲ್ಲಿ ಯುವರ್ ಅಂತ ಇದ್ದಲ್ಲಿ ಇಲ್ಲಿ ಏನಾಗುತ್ತೆ, ಮೈ ಅಂತ ಬರುತ್ತೆ. ಹೌದಲ್ವಾ. ಇಲ್ಲಿ ಸೆಡ್ ಟು ಅಂತ ಇದ್ದಲ್ಲಿ ಆಸ್ಡ್ ಅಂತ ಬರುತ್ತೆ. ಸಿಂಪಲ್. ನೋಡಿ ಎಷ್ಟು ಈಸಿ ಆಗಿದೆ. ಅರ್ಥ ಆಯ್ತಲ್ವ ಮಕ್ಕಳೇ. ಇಷ್ಟೇ ರಿಪೋರ್ಟೆಡ್ ಸ್ಪೀಚ್. ನೆಕ್ಸ್ಟ್ ನೋಡೋಣ. ಓಕೆ, ಇದೇನಿಲ್ಲ, ಜಸ್ಟ್ ಪ್ಯಾರಾಗ್ರಾಫ್ ಈ ಥರ ಗ್ರಾಮರ್ ಪಾರ್ಟಲ್ಲಿ ಕೇಳ್ತಾರೆ ಅಂತ ಹೇಳೋದಕ್ಕೆ ಹಾಕಿದ್ದೀನಿ. ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಅದ್ರಕ್ಕೆ ಏನು ಮಾಡಿರ್ತಾರೆ, 2 ಕ್ವಶನ್ಸ್ನ ಕೇಳ್ತಾರೆ. ಅದು ಈ ಪ್ಯಾರಾಗ್ರಾಫಲ್ಲೇ ಆನ್ಸರ್ಸ್ ಇರುತ್ತೆ. ಜಸ್ಟ್ ನೀವೇನು ಮಾಡಬೇಕು, ಓದ್ಬಿಟ್ಟು ಅದಕ್ಕೆ ಏನು ಮಾಡಬೇಕು, ಆನ್ಸರ್ನ ಹೇಳಬೇಕು. ಜಸ್ಟ್ ನೋಡೋಣ ಬೇಕಿದ್ರೆ ಒಂದ್ಸತಿ. ಹೌ ವಾಸ್ ಮಿಸ್ಟರ್ ಅರ್ವಿನ್ಸ್ ಫ್ಯಾಮಿಲಿ ಅಂತ ಕೇಳಿದ್ದಾರೆ. ಫಸ್ಟಲ್ಲೇ ಇದೆ ಮಿಸ್ಟರ್ ಅರ್ವಿನ್ ಫ್ಯಾಮಿಲಿ. ಫಸ್ಟ್ ಎಲ್ಲ ಪ್ಯಾರಾಗ್ರಾಫ್ ಓದ್ಬಿಡೋಣ. ಮಿಸ್ಟರ್ ಅರ್ವಿನ್ಸ್ ಫ್ಯಾಮಿಲಿ ವಾಸ್ ನಾಟ್ ರಿಚ್, ದೇ ಜಸ್ಟ್ ಮ್ಯಾನೇಜ್ ಟು ಮೇಕ್ ಬೋತ್ ಎಂಡ್ಸ್ ಮೀಟ್.
They economized on everything. They brought food and surprised rate, and their meals had no variety. His sister made their dress at home, and he used to go through terrible scenes, an account of lost button and torn trousers. Uncle Jules, his father brother, was the only hope of the family ಅಂತ ಹೇಳ್ತಾನೆ. ಹಾಗಾದರೆ ಹೌ ವಾಸ್ ಅರವಿಂದ್ಸ್ ಫ್ಯಾಮಿಲಿ ಅಂತ ಹೇಳಿದಾಗ ನೀವೇನು ಹೇಳ್ತೀರ? ಅರವಿಂದ್ಸ್ ಫ್ಯಾಮಿಲಿ ವಾಸ್ ನಾಟ್ ರಿಚ್, ಹಿಸ್ ಟು ಮ್ಯಾನೇಜ್ ಟು ಮೇಕ್ ಬೋತ್ ಎಂಡ್ಸ್ ಮೀಟ್ ಅಂತ ಹೇಳಬೇಕು. ಅವನ ಜೀವನ ನಡೆಸೋಕ್ಕೆ ಅವನು ಏನು ಮಾಡಬೇಕಾಯ್ತು? ಕಷ್ಟಪಡಬೇಕಾಗಿತ್ತು ಅಂತ ಆನ್ಸರ್ ಅಲ್ಲಿದೆ. ಹೌದಾ? ನೆಕ್ಸ್ಟ್, ಹೌ ಡಿಡ್ ದೇ ಲೀಡ್ ದೇರ್ ಲೈಫ್? ದೇ ಎಕನಾಮೈಸ್ಡ್ ಆನ್ ಎವ್ರಿಥಿಂಗ್. ದೇ ಬ್ರಾಡ್ ಫುಡ್ ಆನ್ ಸಬ್ಸಿಡೀಸ್ ರೇಟ್ಸ್ ಆ್ಯಂಡ್ ದೇರ್ ಮೀಲ್ಸ್ ಹ್ಯಾಡ್ ನೋ ವೆರೈಟಿ. ಹೌದಾ? ಆಮೇಲೆ ಅದನ್ನೇ ನೀವೇನು ಮಾಡಬೇಕು? ಶಾರ್ಟ್ ಫಾರ್ಮಲ್ಲಿ ಏನು ಮಾಡಬೇಕು ಅಂದರೆ ಒಂದು 2-3 ಸೆಂಟೆನ್ಸ್ ಇಲ್ಲಿ ಏನು ಮಾಡಬೇಕು? ಬರ್ಕೋಬೇಕು. ಇಷ್ಟೇ ಸಿಂಪಲ್ ಮಕ್ಕಳೇ. ಪ್ಯಾರಾಗ್ರಾಫ್ನ ಓದ್ಬಿಟ್ಟು ಕೆಳಗಡೆ ಆನ್ಸರ್ ಬರೆದ್ರೆ ನಿಮ್ಗೆ ಏನು ಮಾಡುತ್ತೆ? ಫುಲ್ ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಲಾಸ್ಟ್ ನೋಡೋಣ. ಲಾಸ್ಟ್ ಏನೂ ಇಲ್ಲ, ಜಸ್ಟ್ ಏನು ಮಾಡ್ತಾರೆ, ಎಸ್ಸೆ ಕೊಟ್ಟಿರ್ತಾರೆ ನಿಮಗೆ 18 to 20 ಸೆಂಟೆನ್ಸ್ ಬರೀಬೇಕು ಅಂತ ಒಂದಿಷ್ಟು ಟಾಪಿಕ್ಸ್ ಕೊಡ್ತಾರೆ. ಯಾವುದಾದ್ರು ಒಂದು ಟಾಪಿಕ್ನ ಬರೆದ್ರೆ ಓಕೆ. ಇಲ್ಲಿ 2 ಟಾಪಿಕ್ ಏನು ಕೊಟ್ಟಿದ್ದಾರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಅಂದರೆ ಗ್ರೋತ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಇಂಡಿಯಾ, ಸೆಕೆಂಡ್ ಒನ್ ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಓವರ್ ರೈಸಿಂಗ್ ದ ಸೆಲ್ ಫೋನ್ಸ್ ಅಂತ ಹೇಳಿದ್ದಾರೆ. 2 ಟಾಪಿಕ್ನ ನೀವು ಒಂದು ಸತಿ ಅನಲೈಸ್ ಮಾಡಿ ಏನು ಮಾಡಿ ಎಸ್ಸೆಗೆ ಏನು ಬರೀಬೋದು ಅಂತ ನೀವು ಮನೇಲೆ ಕೂತ್ಕೊಂಡು ಪ್ರಿಪೇರ್ ಆಗಿ, ಓಕೆನಾ? ಯಾಕಂದರೆ ಇಲ್ಲಿ ಬರೆಯೋಕ್ಕಿದೆಲ್ಲ ಅದಷ್ಟಲ್ಲ, ನಿಮ್ಮ ಓನ್ ಇಮ್ಯಾಜಿನೇಷನ್ಗೆ ನೀವೇನು ಬರಿಬೋದು, ಇಂಗ್ಲೀಷ್ ಸೆಂಟೆನ್ಸ್ನ ಹೆಂಗೆ ಫ್ರೇಮ್ ಮಾಡ್ಕೋಬೋದು ಅದೆಲ್ಲ ನೋಡ್ಬಿಟ್ಟು ಏನು ಮಾಡಿ ಬರೀರಿ ಎಸ್ಸೆನ, ಓಕೆನಾ? ಹಾಗಾದರೆ ಅದೇ ಥರ ಇನ್ನೊಂದು 2 ಇದೆ. ಏನಂದರೆ ಇಮ್ಯಾಜಿನ್ ಯು ಆರ್ ಅ ಕೀರ್ತನ ಆರ್ ಕೀರ್ತನ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ವಿಜಯಪುರ್. ರೈಟ್ ಅ ಲೆಟರ್ ಟು ದ ಲೋಕಲ್ ಎಲೆಕ್ಟ್ರಿಸಿಟಿ ಬೋರ್ಡ್ ಟು ರೆಡ್ಯೂಸ್ ದ ಪವರ್ ಕಟ್ಸ್ ಡ್ಯೂರಿಂಗ್ ಈವ್ನಿಂಗ್ಸ್ ಸ್ಟಾರ್ಟಿಂಗ್ ರೀಸನ್ಸ್ ಅಂತ ಹೇಳಿದ್ದಾರೆ. ಒಂದು ಅಫಿಷಿಯಲ್ ಲೆಟರ್, ಇನ್ನೊಂದು ಕೆಳಗಡೆ ಇರೋದು ಇಮ್ಯಾಜಿನ್ ಯು ಆರ್ ಭರತ್ ಆರ್ ಭಾಗ್ಯ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಹಾಸನ್. ರೈಟ್ ಅ ಲೆಟರ್ ಟು ಯುವರ್ ಎಲ್ಡರ್ ಬ್ರದರ್ ಆರ್ ಸಿಸ್ಟರ್ thanking him or her for preparing you for interstate debate competition in which you won the ಇಲ್ಲಿ ಮಿಸ್ ಆಗಿದೆ, ಓಕೆ, ಫಸ್ಟ್ ಪ್ರೈಸ್ ಅಂತ ಹೇಳ್ತಾರೆ. ಹೌದಾ? ಒಂದು ಏನಂತಂದ್ರೆ ಅಫಿಷಿಯಲ್ ಲೆಟ್ರ್, ಒಂದು ಅನ್ಅಫಿಷಿಯಲ್ ಲೆಟರ್ನ. ಇದನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನ ಏನು ಮಾಡಿ ಅಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲ ಲೆಟರ್ನ ಅಥವಾ ಎಸ್ಸೆನ ಯಾವ ರೀತಿ ಬರಿಬೇಕು ಏನು ಅಂತಂದು ನಿಮ್ಗೆ ಡೌಟ್ಸ್ ಇದ್ದರೆ ಅಕಸ್ಮಾತ್ ಕೇಳಿ ಮಕ್ಕಳೇ. ಬೇಕಾದ್ರೆ ನೋಡೋಣ, ಜಸ್ಟ್ ಫೋಟೋ ಅಥವಾ ಏನಾದರೂ ಏನು ಮಾಡೋಣ, ಪೋಸ್ಟಲ್ಲಿ ಅಪ್ಲೋಡ್ ಮಾಡೋಣ, ಓಕೆನಾ? ಹಾಗಾದರೆ ಮತ್ತೆ ಸಿಗೋಣ ಮಕ್ಕಳೇ. ಇಲ್ಲಿಗೇನಾಯಿತು ಅಂದರೆ ನಿಮ್ಮ ಗ್ರಾಮರ್ ಪಾರ್ಟ್ ಮುಗೀತು. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿರೋ ಎಲ್ಲ ಗ್ರಾಮರು ಕ್ಲಿಯರಾಗಿ ಹೇಳಿದ್ದೀನಿ. ಇನ್ನೂ ಇದ್ರ ಮೇಲೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಡೆಫಿನೆಟಾಗಿ ಏನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನೋಡ್ತೀನಿ, ಓಕೆನಾ? ಮತ್ತೆ ಸಿಗೋಣ ಮಕ್ಕಳೇ. ಬಾಯ್, ಥ್ಯಾಂಕ್ ಯು.